ಗುರುಜಿ, ನಾನು ಪ್ರಥಮ ದಿನದಿಂದಲೂ ನಿಮ್ಮನ್ನ ನೋಡ್ತಾ ಇದ್ದೀನಿ, ನೀವು ಬೆಳೆದು ಬಂದ ಹಾದಿಯನ್ನ ಕಾಣ್ತಾ ಇದ್ದೀನಿ. ಮೊದಲನೇ ದಿನದಿಂದಲೂ ನಿಮಗೆ ಗೊತ್ತಿತ್ತ? ಯಾಕಂದ್ರೆ ಇಂತಹ ಆತ್ಮಸ್ಥೈರ್ಯದ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರನ್ನ ನಾನು ಮೊದಲನೇ ದಿನ ನೋಡಿರ್ಲಿಲ್ಲ. ಇಷ್ಟೊಂದು ಕಟುವಾಗಿ ಕೂಡ ಮಾತಾಡ್ತಿರ್ಲಿಲ್ಲ. ದಿನೇ 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 ನೀವು ಬೇರೆದೇ ರೀತಿಯಾಗಿ ಮಾರ್ಪಾಡಾದ್ರಿ. ನಿಮಗೂ ಕೂಡ ನೀವು ಜಾತಕ ನೋಡಕ್ ನಿಮಗೂ ಗೊತ್ತು, ಆದ್ರೆ ನಿಮ್ಮ ಜಾತಕವನ್ನ ನೋಡಿ ನಾನು ಹೀಗಾಗ್ತೀನಿ, ಇಷ್ಟು ಪ್ರಸಿದ್ಧಿ ಪಡಿತೀನಿ ಅಂತ ಅನ್ಕೊಂಡಿದ್ರಾ ಗುರುಜಿ? ನಾನು ನನ್ನ ಜಾತಕವನ್ನ ಈಗ ಎಲ್ಲಾ ಜಾತಕ ನೋಡೋರು ನನ್ನ ಜಾತಕ ನೋಡದೇ ಇರ್ತೀನಿ, ಖಂಡಿತವಾಗ್ಲೂ ನೋಡ್ಕೊಂಡಿರ್ತೀನಿ. ಯಾವಾಗ ಅನಿಸ್ತು ಅಂದಾಗ, ಈಗ ಒಬ್ಬೊಬ್ಬರು ರಿಸರ್ಚ್ ಮಾಡಿದಾಗ 33 ಜನ ಗುರುಗಳು ವಿದ್ಯೆಯನ್ನು ಹೇಳ್ಕೊಟ್ರು. ಅದಾದಮೇಲೆ ಎಲ್ಲರ ವಿದ್ಯೆನೂ ಒಂದೇ ಥರ ಇರುತ್ತಾ, ಎಲ್ಲರ ಒಂದು ಸಂಕ್ಷಿಪ್ತ ಒಂದೇ ಮಾರ್ಗದಲ್ಲಿರುತ್ತಾ, ಅದು ಹೊಂದ್ಕೊಳತ್ತಾ ಅನ್ನೋ ರೀತಿ ನೋಡೋಕೆ ಹೋದಾಗ ಪ್ರತಿಯೊಂದು ಕೋಇನ್ಸಿಡೆನ್ಸ್ ಆಗ್ತಾ ಹೋಯಿತು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಸತ್ಯ ಘಟನೆಗಳಿಗೆ ಜೀವನದಲ್ಲಿ ಆಗತ್ತೆ ಅನ್ನೋದಕ್ಕಿಂತ ಕೆಲವೊಂದು ಬದಲಾವಣೆ ದೈವತತ್ವವಾಗತ್ತೆ, ಕೆಲವೊಂದು ಪ್ರೇತ ತತ್ವವಾಗತ್ತೆ, ಕೆಲವೊಂದು ಗಾಳಿಯ ವಾತಾವರಣದಲ್ಲಾಗತ್ತೆ, ಕೆಲವೊಂದು ಯಾರೋ ಮಾಡಿದ ಹಾಗಾಗತ್ತೆ. ಅಂದರೆ ಕಾಲಾಯ ತಸ್ಮೈ ನಮಃ ಅಂತ ಕೆಲವೊಂದು ಮಾಯೆಗಳು ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಅಂತ ಇಟ್ಕೊಳ್ಳೋಣ. ಅಂಥ ಸಮಯಕ್ಕೆ ದೈವ ರಹಸ್ಯಗಳು, ದೈವತತ್ವದಲ್ಲಿ ಒಂದು ವಿಚಾರ ನಾನು ಪ್ರಸಿದ್ಧಿ ಪಡಿತೀನಿ ಅಂತ ಗೊತ್ತಿತ್ತಷ್ಟೇ. ಜಗತ್ತಲ್ಲಿ ಪ್ರಸಿದ್ಧಿ ವ್ಯಕ್ತಿ ಆಗ್ತೀನಿ ಇನ್ನು ನಾನು ನಡ್ಕೊಂಡು ಹೋಗ್ತಾ ಇದ್ದಾಗ, ಫಾರ್ ಎಕ್ಸಾಂಪಲ್ ದೇವಸ್ಥಾನ ಕಟ್ಟಬೇಕು ಅಲ್ವಾ, ಆ ದೇವಸ್ಥಾನ ನಿರ್ಮಾಣ ಕಾರ್ಯವನ್ನು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ 1989ರಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಅದನ್ನು ಸ್ಥಾಪನೆ ಮಾಡಿದಾಗ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಇದನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟೆ ನನಗೆ ದೇವರಿಗೆ ಕನ್ಸಲ್ಲಿ ಬರ್ತಾ ಇದ್ಲು, ದೇವಿ ಪಕ್ಕದಲ್ಲಿ ಬರ್ತಾ ಇದ್ಲು, ಮಾತುಕತೆ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಇದನ್ನು ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರ ಆಗೋಯ್ತು. ಆದರೆ ದುಡ್ಡು ಕಾಸು ಹಣಭಾವನೆ ಹೇಗೆ ಅಂತ ಒಂದ್ಸಲ ಹೀಗೆ ಕೂತಿದ್ದಾಗ ದೇವಿ ಜಗನ್ಮಾತೆ ಆ ಥರ ವಿಚಾರ ಹೇಳಿದಾಗ ಮಾತಾಡಿದ್ಲು. ಅವಳು ಹೇಳಿದ್ಲೇನು ಅಂದರೆ, ಇಡೀ ಜಗತ್ತಲ್ಲಿ ಈ ಒಂದು ದೇವಾಲಯ ಹೇಗೆ ಎತ್ತ ಅಂತ ನಾನು ನಿನಗೆ ಇವತ್ತೇ ನಿದ್ರಾವಸ್ಥೆಯಲ್ಲಿ ತೋರಿಸ್ತೀನಿ ಅಂದ್ಲು. ಸೊ ಅವತ್ತು ರಾತ್ರಿ ಮಲ್ಕೊಂಡಾಗ ಆ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತೀನಿ, ಹೆಂಗೆ ಬರ್ತೀನಿ, ಯಾವ ಕಡೆ ಗೋಪುರ ಇರುತ್ತೆ, ಯಾವ ರಾಜಗೋಪುರ ಇರುತ್ತೀನೋ ಆ ಸ್ವಪ್ನ ಮಾರ್ಗದಲ್ಲಿ ಅವಳು ತೋರಿಸಿದ್ಲು. ಇದು ಸ್ವಪ್ನ ಅಂತ ನಾನು ಅಂದ್ಕೊಂಡೆ ಜನರಲ್ ಆಗಿ. ಆದರೆ ಕೆಳಗಡೆ ಬೆಳಗ್ಗೆ ಭಾವನೆಯ ಸ್ವರೂಪದಲ್ಲಿ ಏನೋ ಅವತ್ತಿನ ದಿವಸ ನನ್ನ ಕಾರ್ಯಕ್ರಮದಲ್ಲಿ ಇಳಿದೆ, ಅವತ್ತೇ ಆ ವಿಶೇಷವಾಗಿರತಕ್ಕಂಥ ಒಂದು ತಾಳೆಯಲ್ಲಿ ಬರೆದಿರ್ತಕ್ಕಂಥ ದೇವಸ್ಥಾನದ ಒಂದು ವಿಚಾರ ಹೇಳಿದ್ಲು. ಆ ವಿಚಾರ ತೊಗೊಂಡು ಆ ದೇವಸ್ಥಾನಕ್ಕೆ ಹೋಗಿದ್ದೆ. ಅದು ಯಾವುದೋ ದೇವಸ್ಥಾನ ನನಗೂ ಗೊತ್ತಿದೆ, ತಮಿಳುನಾಡಲ್ಲಿ ಇರತಕ್ಕಂಥ ಒಂದು ದೇವಸ್ಥಾನ ಅಂತ ಹೋದೆ. ಅಲ್ಲೂ ಕಲ್ಲಲ್ಲಿ ಶಾಸನ ಕೆತ್ತಿದೆ, ಕಲಿಕಾಲದ ಕೊನೆಯ ದಿನಗಳಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಕಲಿಯುಗನ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲ ಎಂಬುದು ಕರೆದಾಗ ಶ್ರೀಚಕ್ರ ಪ್ರತಿಷ್ಠಾಪನೆ ಆಗಿದೆ, ಅಷ್ಟಲಕ್ಷ್ಮಿನ ನೀನೇ ಪ್ರತಿಷ್ಠಾಪನೆ ಮಾಡುತ್ತೆ ಈ ನಕ್ಷತ್ರದವರು ಅಂತ ಹಾಕಿದ್ರು. ಅಂಥ ಸಮಯದಲ್ಲಿ ಆ ಕಲ್ಲಲ್ಲಿ 200,000 ವರ್ಷದ ದೇವಸ್ಥಾನ ಅದು. ಆಗ ಆ ರಹಸ್ಯವನ್ನು ಕೇಳ್ಕೊಂಡು ಆ ತಾಳೆಗಿರೋ ಸಮೇತವಾಗಿ ನೋಡಿದಾಗ ನಾನು ಈ ಸ್ವಪ್ನದಲ್ಲಿ ಬಂದಿರೋ ದೇವಸ್ಥಾನ ಬರೆಯೋಣ ಅಂತ ಶುರು ಮಾಡಿದೆ. ಆವಾಗ ಬರೆದು ಅದನ್ನ ಆಕೃತಿ ನೋಡಿದಾಗ ಇವತ್ತು ನಾವೇನು ಆ ದೇವಸ್ಥಾನ ಕಟ್ಟಬೇಕು ಅನ್ನೋ ಕ್ಷೇತ್ರ ನೋಡಿದ್ದೀವಿ, ನಾನು ಬರೆದಿರೋದು 1990ರಲ್ಲಿ. ಆ ದೇವಸ್ಥಾನ ಜಾಗ ಏನು ಕಲ್ಪನಾಪೂರ್ವಕವಾಗಿ ಬರೆದಿದ್ದೀವಿ, ಅದೇ ಸ್ಥಳ ವಾತಾವರಣದಲ್ಲೇ ಇವತ್ತು ಸ್ಥಳ ಸಿಕ್ಕಿರೋದು. ಸೊ ಆ ಒಂದು ಸತ್ಯ ಘಟನೆ ಏನು ಅಂದರೆ, ಅಮ್ಮನವರ ಅನುಗ್ರಹ ನಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಏನು ಅಂದರೆ, ಅವಾಗ ಇನ್ನಷ್ಟು ಕಾನ್ಫಿಡೆನ್ಸ್ ಬಂತು. ಅಲ್ಲಮ್ಮ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತೀನೋ ಇಷ್ಟು ದೊಡ್ಡ ದೇವಸ್ಥಾನ ಹೆಂಗೆ ಕಟ್ತೀನಿ ಅಂತ ನನಗೆ ಗೊತ್ತಿಲ್ಲದೆ ಆವತ್ತಿನ ದಿವಸ ಒಂದು ಕ್ರಿಕೆಟ್ ಕಾರ್ಯಕ್ರಮ ನಡೀತಿತ್ತು. ನಡ್ಕೊಂಡು ಹೋಗ್ತಾ ಇದ್ದಾರೆ, ಕರೆದ್ರು, ಒಂದು ಮಾಧ್ಯಮಕ್ಕೆ ನಾವು ಕೂತ್ಕೊಂಡ್ವಿ, ಹಳೆ ಮಾಧ್ಯಮದಲ್ಲಿ ಕೂತ್ಕೊಂಡಾಗ ಆ ಮಾಧ್ಯಮದ ಮುಖಾಂತರ ನಾವು ಹೀಗೆ ಟರ್ನ್ ಆಗತ್ತೆ ಅನ್ನೋದಕ್ಕೆ ಅಷ್ಟೋ ಜನ ಈಗ ಎಷ್ಟೋ ಮಾಧ್ಯಮದಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಇಂಥ ಕಾರ್ಯಕ್ರಮ ನಡೀತದೆ ಶಾಸ್ತ್ರ. ಯಾರ ಮಾತು ಯಾಕೆ ಕೇಳಬಾರ್ದು, ನಮ್ಮ ಮಾತೆ ಯಾಕೆ ಕೇಳಬೇಕು, ಆದರೆ ನಾವು ಹೇಳ್ತಿಲ್ಲ ಆ ಜಗನ್ಮಾತೆ ಅಂತ. ಇದು ಸತ್ಯ. ಅದಕ್ಕೋಸ್ಕರ ಇಂಥ ರಹಸ್ಯಗಳ ಮುಖಾಂತರವಾಗಿ ಅವಳ ಕೆಲಸವನ್ನು ಅವಳು ಹಾಗೆ ಮಾಡಿಸ್ಕೊಂಡು ಬಂದಳು ಅಂತ ಈ ಮುಖಾಂತರ ಹೇಳಿ. ತಾಯಿ ಅವಳ ಕೆಲಸವನ್ನ ಮಾಡ್ಕೊಳ್ಳಿಕ್ಕಾಗಿ ನಿಮಗೆ ವಾಕ್ ಶಕ್ತಿ ಇಷ್ಟೊಂದು ಚೆನ್ನಾಗಿ ಕೊಟ್ಲು ಅಂತ ಹೇಳ್ಬೋದು ಅಂತಿದ್ದೀರಾ ಗುರುಜಿ. ಹಾಗೆ ನೀವು ಮುಂದಿನ ಆಲೋಚನೆಗಳೇನು, ಏನು ಮಾಡಬೇಕು ಅಂತ ಇದ್ದೀರಾ, ಯೋಜನೆಗಳ ಬಗ್ಗೆ ಹೇಳ್ತೀರಾ? ನಾನು ಈ ಕನ್ನಡ ಜಿ ವಾಹಿನಿ ಮುಖಾಂತರವಾಗಿ ಹೇಳಬೇಕಾದೇನು ಅಂದರೆ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕನ್ನಡಾಂಬೆಯ ಒಂದು ಜ್ಞಾನಚಿಂತನೆಯಿಂದ ಮುಖಾಂತರವಾಗಿ ದೈವತತ್ವವಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಏನೋ ಸಾರ್ಥಕ ಪಡಿಸ್ಕೋಬೇಕು. ತನಗೋಸ್ಕರ ಮಾಡ್ಕೋಬಾರ್ದು, ಲೋಕಕ್ಕೋಸ್ಕರ ಮಾಡಬೇಕು. ವಾಟ್ ವಿ ಆರ್ ಟೇಕಿಂಗ್ ಫ್ರಮ್ ದ ಸೊಸೈಟಿ ಈಸ್ ನಾಟ್ ಇಂಪಾರ್ಟೆಂಟ್, ವಾಟ್ ವಿ ಆರ್ ಗಿವಿಂಗ್ ಫಾರ್ ದ ಸೊಸೈಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾಳೆ ಸತ್ತೋದ ಮೇಲೂ ನಮ್ಮ ಯಶಸ್ಸು ಕೀರ್ತಿ ನಮ್ಮ ಜೊತೆ ಇರುತ್ತೆ, ಆದರೆ ಜಗತ್ತಿಗೆ ಏನು ಮಾಡಿದೆ ಅನ್ನೋ ಮೇಲ್ಗಡೆ ಪ್ರಶ್ನೆ ಒಂದು ಕೇಳಿದಾಗ, ಇಷ್ಟೆಲ್ಲ ಓದ್ದೆ, ಇಷ್ಟೆಲ್ಲ ಮಾಡಿದೆ, ಎಲ್ಲ ಆಯಿತು, ನೀನು ಲೋಕಕ್ಕೆ ಏನು ಮಾಡಿದೆ ಅಂತ ಆ ಒಂದು ಪ್ರಶ್ನೆ ಯಮಧರ್ಮರಾಯ ಕೇಳ್ತಾನೆ ಅನ್ನೋದು ಯಮಶಾಸ್ತ್ರದಲ್ಲೂ ಇದೆ. ನಾನು ಯಾವತ್ತೂ ಯಮಶಾಸ್ತ್ರದ ಬಗ್ಗೆ ನಿಮ್ಗೆ ವಿಚಾರ ಹೇಳ್ತಿರ್ತೀನಿ. ಆವಾಗ ಧರ್ಮ ರಕ್ಷತಿ ರಕ್ಷಿತ ಅಂತ ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ ಏನು ಮಾಡಿದ್ದೀವಿ ಅಂತ. ಅದಕ್ಕೆ ಯಾರು ಹೇಳಲಿ ಯಾರು ಬಿಡಲಿ, ಒಂದು ಹೇಳ್ತೀನಿ ಕೇಳಿ. ಈ ಲೋಕ ಕಲ್ಯಾಣಾರ್ಥವಾಗಿ ದೇವಾಲಯ ನಿರ್ಮಾಣ ಒಂದ್ಸಲಿ ಆಗ್ಬಿಟ್ರೆ ಇಡೀ ಜಗತ್ತಿನಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇರತಕ್ಕಂಥ 300 ಮುಕ್ಕೋಟಿ ದೇವತೆಗಳು
ಇದೇ ಕೊನೆಯ ದೇವಾಲಯ, ಇಲ್ಲಿ ಬಂದು ಸಾನ್ನಿಧ್ಯ ಸೇರ್ಕೊಂಡ್ಬಿಡುತ್ತೆ. ಇದು ಸತ್ಯ. ಎರಡನೇದು, ಬ್ರಹ್ಮಾಂಡ ಲೋಕವೆಂಬ ಒಂದು ಕಾರ್ಯಕ್ರಮವನ್ನು ಸೃಷ್ಟಿ ಮಾಡತಕ್ಕಂಥ ಜಗನ್ಮಾತೆ ಆ ಲೋಕಕ್ಕೆ ಎಲ್ಲರನ್ನ ನೋಂದಣಿ ಮಾಡಿಸ್ಕೊಳ್ಳುತ್ತೆ. ಪ್ರತಿಯೊಬ್ಬನು ಆ ಕಾರ್ಯಕ್ರಮಕ್ಕೆ ನೋಂದಣಿ ಆಗೋಕ್ಕೆ ಅವಕಾಶಗಳಿದೆ. ಅದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ನಾವೀಗ ವೃದ್ಧರನ್ನ ಆಯ್ಕೆ ಮಾಡ್ಕೊಂಡ್ವಿ. ಅಂದರೆ ವೃದ್ಧರು ಅಂದರೆ ವೃದ್ಧಾಶ್ರಮ ನಾನು ನಡೆಸ್ತೀನಿ ಅಂದರೆ ಹೆಂಗೆ ಮಾಡ್ತೀನಿ ಅಂದರೆ, ಸಾಧಾರಣವಾಗಿ ವೃದ್ಧಾಶ್ರಮ ಎಲ್ಲರೂ ನಡೆಸ್ತಾರೋ ನಡೆಸಲ್ಲ. ಎಲ್ಲೆಲ್ಲಿ ವೃದ್ಧಾಶ್ರಮ ನಡೆಸ್ತಾ ಇದ್ದಾರೋ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ವೋ ಆ ವೃದ್ಧಾಶ್ರಮಗಳನ್ನ ನಾನು ಜೀರ್ಣೋದ್ಧಾರ, ಅಂದರೆ ಆ ವೃದ್ಧರಿಗೆ ಅಕಸ್ಮಾತ್ ಆಗದಿದ್ರು, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಕಂಪ್ನಿ ಅವ್ನು ಯಾರೋ ಮಾಡ್ತಾನೆ ಇವ್ನು ಮಾಡ್ತಾನೆ ಅಂತಲ್ಲ, ಅಲ್ಲೇ ಹೋಗಿ ನಾವು ಆ ವೃದ್ಧರಿಗೆ ಆಗದೆ ಇರೋಂಥ ಇವ್ರು ನಡೆಸ್ಕೊಂಡು ಹೋಗ್ತಾರಲ್ಲ ಅವ್ರಿಗೂ ದುಡ್ಡು ಇಲ್ದಿದ್ದಾಗ ಅಂಥವ್ರಿಗೆ ಹೋಗಿ ಸಹಾಯ ಮಾಡಬೇಕು. ಅನಾಥಾಶ್ರಮ ಅಂದರೆ ನಾವೊಂದು ಅನಾಥಾಶ್ರಮ ಕಟ್ಟಬಾರ್ದು, ಇರೋ ಅನಾಥಾಶ್ರಮಗಳನ್ನ ಸರಿಪಡಿಸೋದು ಸಾಕಾಗಿದೆ. ಅಂತ ಸಾಕಷ್ಟು ಇದೆ, ಅದನ್ನ ನಾವು ಉದ್ಧಾರ ಎಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಲು ಅಂತ ಕಡೆ ಉದ್ಧಾರ ಮಾಡುವ ಅವಕಾಶಗಳನ್ನು ಪ್ರಯೋಗಪೂರ್ವಕವಾಗಿ ಮಾಡಬೇಕು. ಆಮೇಲೆ ಯುವ ಪೀಳಿಗೆಗಳಿಗೆ ಏನೋ ಹೇಳ್ತೀವಿ ಅಂದರೆ, ಇವತ್ತಿನ ದಿವಸ ಎಷ್ಟೋ ಜನ ಕಲ್ಮಶವಾಗಿರೋ ಪಾಶ್ಚಿಮ ಬುದ್ಧಿಗಳನ್ನು ನಾನು ಹೇಳ್ತೀನಿ, ನಾಲೆಡ್ಜ್ ತಗೊಳ್ಬೇಕು. ಇಷ್ಟೆಲ್ಲ ಕಚಡ ಇದೆ ಅಂತ ತಗೋಬೇಕು, ಅದನ್ನ ಜೀವನಕ್ಕೆ ವಾಡಿಕೆ ಮಾಡ್ಕೋಬಾರ್ದು. ಅದನ್ನು ಬಿಟ್ಟು ಬಿಸಾಕಿ ನಿಮ್ಮ ಜೀವನ ನೀವು ರೂಪಿಸ್ಕೋಬೇಕು. ಇವತ್ತು ದಿವಸ ಕೇವಲ ಒಂದು ಇನ್ಫೆಕ್ಷನ್ಗೋಸ್ಕರ ಯಾರೋ ಒಂದು ಪ್ರೀತಿಸಿದ್ರು ಮಾಡಿದ್ರು, ಪ್ರೀತಿ ಪ್ರೇಮ ಪ್ರಣಯ ಅಂದ್ಕೊಂಡು ಎಲ್ಲ ಕುಕ್ಕುಸ್ಕೊಂಡು ಹಾಳಾಗಿ ಹೋಗಿದ್ರು. ಅದೆಲ್ಲ ಬಿಟ್ಟು ಬಿಸಾಕಿ ನಿಮ್ಮ ಜೀವನದಲ್ಲಿ ನೀವು ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಏನು ಮುಂದಿನ ಸಾಧನೆ ಅಂತ ಗೊತ್ತಿಲ್ಲ. ಲೋಕವೇ ಹಿಂಗೆ ಹೊರಟೋಗ್ತಾ ಇದೆ, ಅದರಲ್ಲಿ ಯಾವತ್ತು ಸಾಧನೆ ಮಾಡ್ತಾರೆ. ಸೊ ಇಂಥವ್ರಿಗೆಲ್ಲರಿಗೂ ಒಳ್ಳೆ ಮಾರ್ಗದಲ್ಲಿ ಏನಂತ ಹೇಳ್ತೀವಿ ಅಂದರೆ, ಯಾರ್ಯಾರಿಗೆ ವಿದ್ಯಾಭ್ಯಾಸ ಇದೆ, ಅಕಸ್ಮಾತ್ SSLCನೋ ಅಥವಾ PUCನೋ ಮಾಡ್ತಾ ಇರ್ತಾರೆ, ಇವ್ರಿಗೆ ಖಾಸಗಿ ಅವರು ಟ್ಯೂಷನ್ಸ್ ಹೇಳ್ಕೊಟ್ಟಾಗ ದುಡ್ಡುಗಳನ್ನ ಭಾಳಷ್ಟು ಕಳಿಸ್ತಾರೆ. ಸೊ ಇಂಥವ್ರಿಗೆ ನಾನು ಏನು ಮಾಡೋಣ ಅಂತಿದ್ದೀನಿ, ರಿಟೈರ್ಡ್ ಪರ್ಸನ್ಸ್, ರಿಟೈರ್ಡ್ ಟೀಚರ್ಸ್ ಹೇಳಿದರೆ ಇವ್ರನ್ನೆಲ್ಲ ಕರ್ಕೊಂಬಂದು ಆ ಟೀಚರ್ಸ್ ಮುಖಾಂತರ ಇವ್ರಿಗೆ ವಿದ್ಯೆಗಳನ್ನು ಕೊಡಿಸೋದು, ಅವ್ರು ಹೋಗೋ ಬರೋ ಚಾರ್ಜ್ ನಾನು ನೋಡ್ಕೊಳ್ಳೋದು. ಸೊ ಅಂಥದ್ದೆಲ್ಲ ನಮ್ಮ ಸಂಸ್ಥೆ ಮುಖಾಂತರ ವೆಲ್ಫೇರ್ ಟ್ರಸ್ಟ್ ಅಂತಲೇ ಅದಕ್ಕೆ ಮಾಡಿದ್ದೀವಿ. ಸೊ ಇಲ್ಲಿ ನಮ್ಮ ಸುಮಾರು 5,000 ಮಕ್ಕಳು ದತ್ತು ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ. ಇವತ್ತು ಅದು ಎಷ್ಟು ಬೆಳೆದಿದೆ ಅಂದರೆ 8,900 ಜನ ಆಲ್ಮೋಸ್ಟ್ ಆಗೋಗಿದ್ದಾರೆ. ಅಂದರೆ ಆಲ್ಮೋಸ್ಟ್ 9,000 ಜನಕ್ಕೆ 100 ಜನ ಕಮ್ಮಿ, ಹೆಚ್ಚು ಕಮ್ಮಿಗೆ. ಅಂದರೆ ಬೇರೆ ಬೇರೆ ಊರಲ್ಲಿ ಆ ಮಕ್ಕಳನ್ನ ಅವ್ರು ನಡ್ಸೋಕ್ಕಾಗಲ್ಲ. ಈ ಒಂದು 10 ಜನ ಮಕ್ಕಳು, ಇವ್ರು 100 ಜನ ಮಕ್ಕಳು, ಈ ಬೇರೆ ಬೇರೆ ಅವ್ರಿಗೆಲ್ಲರಿಗೂ ಬಟ್ಟೆಗಳಿಂದ, ಪುಸ್ತಕದಿಂದ, ಇವರಿಗೆ ಏನು ದುಡ್ಡು ಕೊಟ್ಟಿರ್ತಾರೆ ಜನಗಳು, ಅಕಸ್ಮಾತ್ ಯಾರು ಕೊಟ್ಟಿರ್ತಾರೆ ಅವ್ರಿಗೂ CD ಮಾಡಿ ಕೊಡ್ತಕ್ಕಂಥದ್ದು. ನಮ್ಮ ಕೈಲಾದ ಮಟ್ಟಿಗೆ ಇದನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಶಕ್ತಿಗಳನ್ನು ಕೇಂದ್ರ ಬಿಂದು ಮಾಡಿ ಎಲ್ರಿಗೂ ಒಂದೇ ಸಿಸ್ಟಮ್, ಒಂದೇ ರೂಲ್ಸ್, ಒಂದೇ ರೆಗ್ಯುಲೇಷನ್ಸ್ ತರಬೇಕು ಅನ್ನೋ ಒಂದು ಪ್ರಯತ್ನ ಏನಿದೆ ನನ್ನದು. ಆ ಪ್ರಯತ್ನದ ಮೇಲೆ ದೇವರ ಶಕ್ತಿ ಮೇಲೆ ನೀವುಗಳು ಎಷ್ಟು ಜನ ಸಹಕರಿಸ್ತೀರಾ, ಎಷ್ಟು ಜನ ಭಕ್ತಾದಿಗಳಾಗಿ ಆ ದೇವ ಸಾನ್ನಿಧ್ಯಕ್ಕೆ ಬಂದು ಸೇರ್ತೀರಾ ಅನ್ನೋದು ಮುಖ್ಯ.